ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನೋಡಿ, ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ, ನಂಜನಗೂಡು. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಾಗರ ಒಂದು ಕಥೆ ಇದೆ, ತುಂಬ ಚೆನ್ನಾಗಿದೆ ನೋಡಿ ಬಂಧುಗಳೇ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ನಾಗಕನ್ನಿಕಾ ದೇವಸ್ಥಾನ ಇದು. ನಾಗಕನ್ನಿಕೆ ಹಾಗೂ ನಾಗದೇವತೆ ಮತ್ತು ಬಾಲಕೃಷ್ಣ ಇಬ್ಬರು ಇದ್ದಾರೆ ಇಲ್ಲಿ. ಸುತ್ತ ಈ ನಾಗಗಳೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆಗೊಂಡಿವೆ ನೋಡಿ. ತುಂಬ ಖುಷಿಯಾಯಿತು ಈ ಜಾಗ ನೋಡಿ, ತುಂಬ ಖುಷಿಯಾಯಿತು ಬಂಧುಗಳೇ. ವಿಶಾಲವಾದ ಪ್ರಾಂಗಣ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಬಂಧುಗಳೇ. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕುಣಿತಾ ನೆಗಿತಾ ಆಟ ಆಡ್ಕೊಂಡು ಖುಷಿಯಾಗಿ ವಿಶಾಲವಾದ ಈ ಜಾಗದಲ್ಲಿ ಖುಷಿಯಾಗಿ ಇದ್ದಾರೆ. ಗಣೇಶ ಹಾಗೆ ಗೋಪಾಲಕೃಷ್ಣ, ಇಲ್ಲಿ ಕಾಶಿ ವಿಶ್ವನಾಥ ಇದ್ದಾನೆ. ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಜಗದಂಬ ಕಾಪಾಡುತ್ತಾಯಿ. ನಿನ್ನ ಎಲ್ಲ ನನಗೆಲ್ಲ ನಮ್ಮನ್ನ ಇದು ಹಳೆಯ ಕಟ್ಟಡ ಬಂಧುಗಳೇ. ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹೊಸ ಕಟ್ಟಡ ಉದ್ಭವವಾಗಿದೆ ನೋಡಿ. ಇದೆಲ್ಲ ಹೊಸ ಕಟ್ಟಡ ಮಾಡಿದ್ದಾರೆ. ತುಂಬ ವಿಶಾಲವಾದ ಪ್ರಾಂಗಣ ಇದೆ, ತುಂಬ ಚೆನ್ನಾಗಿದೆ ಬಂಧುಗಳೇ. ನೀವು ನಂಜನಗೂಡಿಗೆ ಬಂದು ನಂಜುಂಡೇಶ್ವರ ನೋಡಿ ಇಲ್ಲಿಗೂ ಬನ್ನಿ. ಹಾಗೆ ಇಲ್ಲಿ ಹೊಳೆ ಕೂಡ, ಕಪಿಲಾ ನದಿ ಕೂಡ ಇಲ್ಲಿ ಕಾಣುತ್ತೆ ನೋಡಿ ಬಂಧುಗಳೇ. ಕಪಿಲಾ ನದಿ ಇಲ್ಲಿ ಕಾಣಿಸುತ್ತೆ. ಸಖತ್ತಾಗಿದೆ. ನಾಗದೇವತೆ, ಹಾಂ, ನಾಗದೇವತೆ ಹಾಗೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಾಗಗಳೆಲ್ಲ ಪ್ರತಿಷ್ಠಾಪನೆಗೊಂಡಿವೆ. ಮಧ್ಯದಲ್ಲಿ ನಾಗಕನ್ನಿಕೆ ಇದ್ದಾಳೆ, ನಾಗದೇವತೆ. ನೀವು ನಂಜನಗೂಡಿಗೆ ಬಂದಾಗ ಇಲ್ಲಿಗೆ ಬನ್ನಿ, ಭೇಟಿ ಕೊಡಿ ಬಂಧುಗಳೇ. ಇದು ಚಾಮುಂಡೇಶ್ವರಿ ಅಮ್ಮನವರ ಪ್ರಸಾದ ನಿಲಯ. ಇಲ್ಲಿ ಒಳಗಡೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಬಂಧುಗಳೇ. ಚಾಮುಂಡೇಶ್ವರಿ ಅಮ್ಮನವರು ತುಂಬ ಚೆನ್ನಾಗಿದೆ ದೇವಸ್ಥಾನ. ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ, ವಿಶಾಲವಾದ ಪ್ರಾಂಗಣ ಇದೆ ಬಂಧುಗಳೇ. ಬನ್ನಿ ಒಮ್ಮೆ ಇಲ್ಲಿ ಭೇಟಿ ಕೊಡಿ ನೋಡಿ. ಭಕ್ತಾದಿಗಳೆಲ್ಲ ಬಂದಿದ್ದಾರೆ.
ಇದು ಉತ್ಸವ ಮೂರ್ತಿ. ಚಾಮುಂಡೇಶ್ವರಿ ತೇರು ಎಲ್ಲ ಆದಾಗ ಬಳಸ್ತಾರೆ. ಭಕ್ತಾದಿಗಳೆಲ್ಲ ಬಂದಿದ್ದಾರೆ ದೇವಸ್ಥಾನಕ್ಕೆ. ಮಾಡ್ಕೊಂಡಿದ್ದೆ ಮತ್ತೆ ಅವನು ಜಯಂತಿ ಮಂಗಲ ಉತ್ಸವ ಮೂರ್ತಿ. ಹಳೆ ಗೋಡೆ ಅದೊಂದು ಗೋಡೆ ಎದುರುಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ, ತೋರಿಸ್ತೀನಿ ನಿಮಗೆ. ಹಸು ಇದೆ, ಹಸು ಮೇಯ್ತಾ ಇದೆ. ಇದು ಚೌಡೇಶ್ವರಿ ಹಾಗೂ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಂಧುಗಳೇ. ಗುರುಗಳು ಶಂಕರಾಚಾರ್ಯರಿದ್ದಾರೆ ಇಲ್ಲಿ. ಚೌಡೇಶ್ವರಿ ಅಮ್ಮನವರ ದೇವಾಲಯ. ಚೌಡೇಶ್ವರಿ ಅಮ್ಮನವರು ಅರ್ಚಕರು. ನಮಸ್ಕಾರ ಗುರುಗಳಿಗೆ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ ಅರ್ಚಕರ ಇಲ್ಲಿ ತಾವು? ನಾವು 20 ವರ್ಷ ಮಾಡ್ತಾ ಇದ್ದೀವಿ. 20 ವರ್ಷ. 30-40 ವರ್ಷ ಮಾಡ್ತೀವಿ. ಹೌದಾ? ತಮ್ಮ ಹೆಸರು? ಪ್ರಸನ್ನ ಕುಮಾರ್ ದೀಕ್ಷಿತ್ ಅಂತ. ಪ್ರಸನ್ನ ಕುಮಾರ್ ಅವರು. ಅವರು ದೇವಸ್ಥಾನ ಸೇರಿದ್ದು, ಗೌರ್ಮೆಂಟ್ ದೇವಸ್ಥಾನ ಇದು. ಹಾಂ ಹಾಂ ಹಾಂ. ಚೌಡೇಶ್ವರಿ ತಾಯಿ. ಚೌಡೇಶ್ವರಿ ತಾಯಿ ಹಾಂ, ಎಲ್ಲ ಪುರಾತನ ದೇವಸ್ಥಾನ ಇದು. ಪುರಾತನ ದೇವಸ್ಥಾನ. ನಮ್ಮ ತಾಯಿಯವರೆಲ್ಲ ಇದೇ ಊರಲ್ಲೇ ಇದ್ದರು. ಹೇಳಿದ್ರೆ ತಾಯಿ ಇರೋಲ್ಲ ಈಗ. ರಾಮಲಿಂಗೇಶ್ವರ. ರಾಮಲಿಂಗೇಶ್ವರ. ಇದು ಏನಂತ ಏನಂದರೆ? ರಾಮಲಿಂಗೇಶ್ವರ ಅಲ್ಲ, ಇದು ಯಾವುದು ಏನು ಹೇಳಿದ್ರೆ ಗೌರಿಘಟ್ಟ ಅಂತ. ಗೌರಿಘಟ್ಟ ಅಂತ ಹೇಳ್ತಿದ್ರು ಅದಕ್ಕೆ. ಪ್ರತಿಯೊಂದು ದೇವಸ್ಥಾನ ಅಂದರೆ ಗೌರಿ ಹಬ್ಬದಲ್ಲ ಯಾವ ಥರ? ಗೌರಿ ಕೂರಿಸ್ತಾರೆ ಇಲ್ಲಿ. ಹಾಂ ಹಾಂ. ಸಾರ್ವಜನಿಕರು ಬಂದು ಪೂಜೆ ಮಾಡ್ತಾರೆ ಬಂದಿಲ್ಲ ಇಲ್ಲಿ. ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸಾರ್ವಜನಿಕ. ಪೂಜೆ ಮಾಡಿ. ಹಾಂ ಹಾಂ ಹಾಂ. ಹಾಂ, ಎಲ್ಲರೂ ಎಲ್ಲರೂ ಬಂದು ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. 5 ಗೌರಿ ಇಡ್ತಾರೆ. ಹಾಂ, ಮನೆಯಲ್ಲಿ ಗೌರಮ್ಮ ಇಟ್ಟಿಲ್ಲ ಅಂದರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಾಯ್ತು. ಪೂಜೆ ಮಾಡ್ಕೊಂಡು ಗೌರಿಘಟ್ಟ ಅಂತ. ಅದಕ್ಕೆ ಗೌರಿಘಟ್ಟ ಅಂತಲೇ ಹೆಸರು. ಗೌರಿಘಟ್ಟ ಅಂತ, ಚಾಮುಂಡಿ ಘಟ್ಟ ಅಂತ. ಹಾಂ ಹಾಂ ಹಾಂ. ಒಟ್ಟು 16 ಘಟ್ಟ ಲೆಕ್ಕ. 16 ಘಟ್ಟಗಳು. ಘಟ್ಟ. ಹಾಂ ಹಾಂ. ಮಣಿಕಂಡಿ ಘಟ್ಟ, ಹಾಂ ಘಟ್ಟ, ಹಾಂ ಮರಳು ಘಟ್ಟ, ಹಾಂ 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 ಎಲ್ಲ ಬೇಕಾದ್ರೆ ಘಟ್ಟಗಳಿದೆ. ಹಾಂ ಹಾಂ ಹಾಂ. ವರ್ಷಕ್ಕೊಂದ್ಸಲಿ ತೀರ್ಥಸ್ನಾನ ಆಗುತ್ತೆ. ಹಾಂ ಹಾಂ ಹಾಂ. ಇಲ್ಲಿ ಚಾಮುಂಡೇಶ್ವರಿ ಉತ್ಸವ ಇದು ಜಾತ್ರೆ ಎಲ್ಲ ಆಗುತ್ತಾ? ಇಲ್ಲಿ ಪ್ರತಿ ಜಾತ್ರೆ ಆಗುತ್ತೆ. ವರ್ಧಂತಿ ಆಗುತ್ತೆ. ಹಾಂ ಹಾಂ. ಯಾವಾಗ? ವರ್ಧಂತಿ ಆಷಾಢ ಮಾಸದಲ್ಲಿ. ಆಷಾಢ ಮಾಸದಲ್ಲಿ. ಹ್ಞೂ ಹ್ಞೂ ರೇವತಿ ನಕ್ಷತ್ರ. ಹ್ಞೂ ಹ್ಞೂ ಹ್ಞೂ. ಅವತ್ತು ವರ್ಧಂತಿ ಆಗುತ್ತೆ ಅಮ್ಮನವ್ರಿಗೆ. ಹೌದಾ? ಅವತ್ತು ಚಂಡಿ ಹೋಮ ಆಗುತ್ತೆ ಇಲ್ಲಿ. ಚಂಡಿ ಹೋಮ ಆಗುತ್ತೆ. ಹ್ಞೂ. ಆಷಾಢ ಶುಕ್ರವಾರ, 4 ಶುಕ್ರವಾರನೇ ಫುಲ್ ಜನ ಬರ್ತಾರೆ. ಅಲಂಕಾರ, ವಿಶೇಷ ಅಲಂಕಾರ ಆಗುತ್ತೆ. ಅಲಂಕಾರಗಳಿರುತ್ತೆ. ಸೊ ಎಲ್ಲರೂ ಒಂದು 5,000 ಜನ 6,000 ಜನ ಬರ್ತಾರೆ. ಹಾಂ ಹಾಂ. ಧನ್ಯವಾದಗಳು ಅರ್ಚಕ್ರೆ, ವಿಷಯ ತುಂಬ ತಿಳಿಸಿದ್ರಿ. ನಮ್ಮ ಚಾನಲಲ್ಲಿ ಇದನ್ನು ಹಾಕ್ತೀನಿ. ಧನ್ಯವಾದಗಳು. ಇದು ನಂದೀಶ್ವರ. ವೃಷಭ ಇದು. ಹಾಂ, ಇಲ್ಲಿ ಈಶ್ವರ ರಾಮಲಿಂಗೇಶ್ವರ. ಇದು ಪರಶುರಾಮ ಕ್ಷೇತ್ರ ಅಂತ. ನಂಜನಗೂಡು ಪರಶುರಾಮ ಕ್ಷೇತ್ರ ಅಂತ. ಹಾಂ. ಈ ವಿಷ ಬಂದಾಗ ಈ ಸಮುದ್ರ ಮತ್ತನ. ಹಾಂ ಹಾಂ. ಸಮುದ್ರ ಕಾಲದಲ್ಲಿ ವಿಷ ಕಳೆದಾಗ ಹಾಂ ಫಸ್ಟ್ ನೊರೆ ಬರುತ್ತೆ. ಹಾಂ. ನೊರೆ ಬಂದಾಗ ರಾಕ್ಷಸರು ಕೊಡ್ತಾರಲ್ಲ, ರಾಕ್ಷಸರು. ಹ್ಞೂ. ಆಮೇಲೆ ಅವರ ಅದನ್ನೇ ಅಮೃತ ಅಂತ ಹೇಳ್ಕೊಡ್ತಾರೆ ಅವರು. ಅದೇ ಅಮೃತ ಅಂದ್ಕೊಂಬಿಟ್ಟಿರ್ತಾರೆ. ಆಮೇಲೆ ವಿಷ ಬರುತ್ತೆ. ಇದು ವಿಷ್ಣು ಬರುತ್ತೆ. ಆಮೇಲೆ ಕಡಿತಾ ಅಮೃತ ಬರುತ್ತೆ. ಹಾಂ. ಅಮೃತ ಬಂದ ತಕ್ಷಣ ದೇವತಾ ತಗೊಂಡ್ತಾರೆ ಅದನ್ನೆಲ್ಲ. ಅದೇ ಅದೇ. ಹಾಂ. ಬ್ರಹ್ಮ ತೆಗೆದುಕೊಡ್ತಾನೆ ಹ್ಞೂ. ಒಂದು ಕುಂಭದಲ್ಲಿ.